ಸಮಾಧಾನ ತಂದಿದೆ ಅಂತ ಹೇಳಿ ಇನ್ನು ಮುಂದಿನ ಹೋರಾಟ ಹೆಂಗೆ ನಡಿಬೇಕು ಅದನ್ನ ನಡೆಸ್ತೀನಿ ಅಂತೇಳಿ ಬಂದೆ ಅಷ್ಟೇ. ಸರ್, ಈಗ 17A PC ಆ್ಯಕ್ಟ್ ಅಡಿ ಡೈರೆಕ್ಟಾಗಿ ಲೋಕಾಯುಕ್ತ ಪೊಲೀಸರು FIR ದಾಖಲು ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ ಹೇಳಿ? ಈ ಸ್ಯಾಂಕ್ಷನ್ ಸಿಕ್ಕಿದ ಮೇಲೆ ಅವರು ಡೈರೆಕ್ಟಾಗಿ ಮಾಡ್ಬೋದು. ಸ್ಯಾಂಕ್ಷನ್ ಇಲ್ಲದೆ ಇದ್ದರೆ ಅವರು ಪ್ರಾಸಿಕ್ಯೂಷನ್ ಕೇಳಿದ ಮೇಲೆ ರಿಜಿಸ್ಟರ್ ಮಾಡಬೇಕು. ಈಗ ಸ್ಯಾಂಕ್ಷನ್ ರಾಜಭವನದಿಂದ ಕಳಿಸ್ಕೊಟ್ಟಾಯ್ತು ಅಲ್ಲ, ನನ್ನ ಹತ್ರ ಇದೆ. ಓಕೆ, ನೀವು ಇದು ನಾನು ಕೋರ್ಟಲ್ಲಿ ಕೊಡ್ತೀನಿ, ಕೋರ್ಟಿಂದ ಅವರು ಕೊಡ್ತಾರೆ. ಸೊ ಇಟ್ ಇಸ್ ಆಲ್ರೆಡಿ ದೇರ್ ಇನ್ ದ ಫೈಲ್. ಅಲ್ಲ, ಈಗ ನೀವು ಡೈರೆಕ್ಟಲ್ಲಿ ಲೋಕಾಯುಕ್ತಕ್ಕೆ ನೋ 11ನೇ ತಾರೀಕು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ ಕೋರ್ಟ್ ಮೂಲಕ ಅವರಿಗೆ ತಿಳಿಸ್ತೀವಿ ಆಲ್ರೆಡಿ ಸ್ಯಾಂಕ್ಷನ್ ಇದೆ ಅಂತ. ಲೋಕಾಯುಕ್ತ ಲೋಕಾಯುಕ್ತ ಪೊಲೀಸ್ ಕೊಟ್ಟಿರೋ ಕಂಪ್ಲೇಂಟ್ ನಾನು ಕೋರ್ಟಿಗೆ ತೊಗೊಂಡೋಗಿದ್ದೀನಿ. ಕೋರ್ಟಲ್ಲಿ ನಮ್ಮದು ವಾದ ಆಗಿದೆ, ಮೆರಿಟ್ಸ್ ಮೇಲೆ ವಾದ ಮುಗಿದಿದೆ. ಈಗ ಲೀಗಲ್ ಆಸ್ಪೆಕ್ಟ್ಸನ್ನ 21ನೇ ತಾರೀಕು ಮುಂದೆ ಇಡ್ತೀವಿ. ಆ ಟೈಮಲ್ಲಿ ನಾವು ಇದನ್ನು ಸಬ್ಮಿಟ್ ಮಾಡಿ ಈ ರಿಕ್ವೈರ್ಮೆಂಟ್ 17A ರಿಕ್ವೈರ್ಮೆಂಟ್ ಏನಿದೆಯೋ ಹೈಕೋರ್ಟ್ ಪ್ರಕಾರ ನಾನು ತಂದಿದ್ದೀನಿ. ಹೈಕೋರ್ಟ್ ಆದೇಶದ ಪ್ರಕಾರ PC ಆ್ಯಕ್ಟ್ ಪ್ರಕಾರ ಅಲ್ಲಿಂದ ಆದೇಶ ಸಿಕ್ಬೇಕು ನನಗೆ. ಧನ್ಯವಾದ. ನಾನು ರಾಜೀನಾಮೆ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಂದು ಕಾನೂನು ಹೋರಾಟ. ನಾನು ಅದರಲ್ಲಿ ಇಂಟರ್ಫೇರ್ ಆದ. ಈಗ ನಾನು SM ಕೃಷ್ಣ ಮೇಲೆ ಮಾಡಿದ್ದೀನಿ, ಧರ್ಮ್ ಸಿಂಗ್ ಮೇಲೆ ಮಾಡಿದ್ದೀನಿ, ಕುಮಾರಸ್ವಾಮಿ ಅವ್ರ ಮೇಲೆ ಮಾಡಿದ್ದೀನಿ, ಯಡಿಯೂರಪ್ಪ ಅವ್ರ ಮೇಲೆ ಮಾಡಿದ್ದೀನಿ. ಎಲ್ಲ ಸುಪ್ರೀಂ ಕೋರ್ಟಲ್ಲಿದೆ. ನಾನು ಯಾರ ಪರನೂ ಇಲ್ಲಪ್ಪ. ನಾನು ಅದಕ್ಕೆ ಕಮೆಂಟ್ ಮಾಡಲ್ಲ. ಅವರು ಅದನ್ನು ಕೇಳಬೇಕಾಗಿರೋದು ಗೌರನ್ನ ಕೇಳಬೇಕು. ಅವರು ಗೌರರಿಗೆ ಅವರ ವಿವೇಚನೆಗೆ ತಕ್ಕಂಗೆ ಅವ್ರು ನಡ್ಕೊಂಡಿದ್ದಾರೆ. ಈಗ ನಂದು ಯಾಕೆ ತೊಗೊಂಡ್ರು ಅವ್ರದ್ದು ಯಾಕೆ ತೊಗೊಂಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಸ್ಪಷ್ಟವಾಗಿ ಕಂಪ್ಲೇಂಟು ಓದಿದ್ರೆ, ನೀವೆಲ್ಲರೂ ಓದಿದ್ದೀರಾ, ಯಾರಾದರೂ ಒಬ್ಬರು ಈ ಪ್ಯಾರಾಗ್ರಾಫ್ ಸರಿ ಇಲ್ಲ ಸರ್, ಅರ್ಥ ಆಗ್ತಾ ಇಲ್ಲ ಅಂತ ಒಬ್ಬರು ಹೇಳಿ, ಅಷ್ಟು ಸ್ಪಷ್ಟತೆ ಇತ್ತು. ಅಷ್ಟು ಮಾತ್ರ ಹೇಳಬಲ್ಲೆ, ಬೇರೆ ಇದ್ರ ಬಗ್ಗೆ ನಾನು ಹೇಳಲ್ಲ. ಧನ್ಯವಾದ. ನನಗೆ ಗೊತ್ತಿಲ್ಲ. ನಾನು ಸ್ಪಷ್ಟವಾಗಿ ನಾನು ಹೇಳಿದ್ನಲ್ಲ, ನಾನು ಕ್ಲಿಯರಾಗಿ ಪ್ರೆಸೆಂಟ್ ಮಾಡಿದೆ, ಅವ್ರಿಗೆ ಅರ್ಥ ಆಯಿತು, ಕೊಟ್ಟಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಐ ಆಮ್ ನಾಟ್ ದಿ ಅಥಾರಿಟಿ. ಅವ್ರು ಕೇಳಬೇಕು, ಅವರು ಆನ್ಸರ್ ಮಾಡ್ಬೋದು. ಥ್ಯಾಂಕ್ ಯು. ನೋಡಿರೋದೆ ಆಲ್ರೆಡಿ ಸರ್ಕ್ಯುಲೇಟ್ ಆಗಿರೋದೆ, ಇದು ನನ್ನ ಕಾಪಿ. ಸಾಕಲ್ಲ, ಈಗ ಶೂಟ್ ಕೊಡಪ್ಪ, ಕೇಳು, ಶೂಟ್ ಯೋರ್ ಕ್ವೆಶ್ಚನ್ಸ್. ಸರ್ ಹೇಳಿ, ತಾವು ಮೈಸೂರು ಲೋಕಾಯುಕ್ತದಲ್ಲಿ ದೂರನ್ನು ಸಲ್ಲಿಕೆ ಮಾಡಿದ್ರಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಕೋರ್ಟ್ನಲ್ಲಿ ಕೇಳಿದ್ರಿ. ಇವತ್ತು ಗೌರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೇಗೆ ಅನಿಸ್ತಿದೆ? ಈಗ ತಮ್ಮ ಹೋರಾಟಕ್ಕೆ ಮೊದಲ ಜಯ ಅನ್ಕೊಟ್ಟಿರೋ ಹೇಗೆ? ಜಯ ಅಂತ ಹೇಳಲ್ಲ, ಸಂತೋಷ ಆಗಿದೆ. ಹಾಂ, ಜಯ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸೆನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ. ಅದು 21ನೇ ತಾರೀಕು. ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ, ಯಾಕಂತೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ. ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋದು ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಈಗ ಸಂತೋಷ. ಸರ್, ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ ಸರ್, ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗುತ್ತಾ ಸಿದ್ದರಾಮಯ್ಯ ಮತ್ತು ಅವ್ರ ಅದು ಇದನ್ನು ಈ ಸ್ಯಾಂಕ್ಷನನ್ನು ನಾವು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು. ಕೋರ್ಟ್ ಆದೇಶ ಕೊಡ್ತದೆ 156 ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಆಗ FIR ರಿಜಿಸ್ಟರ್ ಮಾಡಿ ಮುಂದುವರಿಸಿ. ಈಗ PC ಆ್ಯಕ್ಟ್ 17A ಅಡಿ ಈಗ ಲೋಕಾಯುಕ್ತ ಪೊಲೀಸರಿಗೆ ತಾನೇ ಈಗ ಹೌದು ಲೋಕಾಯುಕ್ತ ಪೊಲೀಸಿಗೆ ಈಗ ಮಾಡ್ಬೋದಲ್ವಾ ಅಂತ ಹೇಳಿ ಸರ್. ಸಂತೋಷ. ಅದು ಬರೀ 17A ಅಲ್ವಲ್ಲ, 19 ಇದೆ.
ಅದು ಪಾಪ ಒಂದು ಸೆಕ್ಷನ್ ಬಿಟ್ಟಿದ್ದಾರೆ ಅವ್ರು ನೋಡೋದಕ್ಕೆ.